ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನೇನಾಗುತ್ತಂತ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ನಮ್ಮ ಜಾನುಂದು ಬರ್ತ್ಡೇ ಸೆಲೆಬ್ರೇಷನ್ ನೋಡ್ರಿ, ಯಾವ ಥರ ಇರುತ್ತೆ ಅಂತೇಳಿ ಈ ಒಂದು ಲಾಗ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಜಾನುಂದು 5ನೇ ವರ್ಷದ್ದು ಬರ್ತ್ಡೇ, ಅದಕ್ಕೆ ನಮ್ಮ ತಂಗಿ ಗ್ರ್ಯಾಂಡಾಗಿ ಮಾಡೋಣ ಅಂಥೇಳಿ ಎಲ್ಲರನ್ನೂ ಕರೆಸಿದ್ದಾಳೆ. ನಮ್ಮ ಅಕ್ಕ ತಂಗಿಯರವ್ರನ್ನ ಎಲ್ಲರೂ ನೆನೆನೆ ಊರಿಗೆ ಹೋಗಿದ್ದಾರೆ ನಮ್ಮ ತಂಗಿ ಮನೆಗೆ. ಇವತ್ತು ನಮ್ಮ ಜಾನುಗೆ 5ನೇ ವರ್ಷದ್ದು ಬರ್ತ್ಡೇ ಇರೋದ್ರಿಂದ ಹ್ಯಾಪಿ ಬರ್ತ್ಡೇ ಮಗಳೇ. ಇವಾಗ ನೋಡಿರಿ, ನಮ್ಮ ಜಾನುಗೆ ಎಲ್ಲರೂ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂಥೇಳಿ ಎಲ್ಲರೂ ಅರಿಶಿನ ಕುಂಕುಮನ ಹಚ್ಚಿ ಮಗುಗೆ ಎಣ್ಣೆ ಹಚ್ತಾ ಇದ್ದಾರೆ. ಬೆಳಗ್ಗೆ ಎಲ್ಲರೂ ಎಣ್ಣೆ ಸ್ನಾನ ಮಾಡಿಸಿ ಸಾಯಂಕಾಲ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾರೆ. ಅದು ಕೂಡ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಜಾನುಗೆ ಬರ್ತ್ಡೇಗೆ ಏನೇನು ಗಿಫ್ಟ್ ಬಂತು ಅಂತ ಅದು ಕೂಡ ತೋರಿಸ್ತೀನಿ. ಈ ವರ್ಷ ನಮ್ಮ ಮನೆಯಲ್ಲಿ ತುಂಬಾ ಫಂಕ್ಷನ್ ಆದವು, ಬಟ್ ನಾವು ಯಾವ ಫಂಕ್ಷನ್ಗೂ ಹೋಗೋಕ್ಕಾಗಲಿಲ್ಲ. ಈ ಒಂದು ವಿಡಿಯೋನ ನಮ್ಮ ಅಕ್ಕ ಮಾಡಿ ನನಗೆ ಕಳಿಸಿದ್ದಾಳೆ. ಅದನ್ನು ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಟು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಏನು ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನಮ್ಮ ಜಾನುಗೆ ಎಲ್ಲರೂ ಎಣ್ಣೆ ಹಚ್ತಾ ಇದ್ದಾರೆ ನೋಡಿ, ಇದು ಅವ್ರ ಮಮ್ಮಿ. ಇವಾಗ ಸಾಯಂಕಾಲ ಟೈಮಲ್ಲಿ ಕೇಕ್ ಕಟ್ಟಿಂಗ್ಗೆ ಯಾರ್ಯಾರು ಬಂದಿದ್ರು ಏನೇನಂತ ಅದು ಕೂಡ ತೋರಿಸ್ತೀನಿ. ಇವಾಗ ನೋಡಿರಿ, ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇದು ಸಾಯಂಕಾಲ ಟೈಮಲ್ಲಿ ನೋಡಿರಿ, ಯಾರ್ಯಾರು ಬರ್ತ್ಡೇಗೆ ಇನ್ವೈಟ್ ಮಾಡಿದ್ಲು ನಮ್ಮ ತಂಗಿ ಅವರೆಲ್ಲರೂ ಬಂದಿದ್ದಾರೆ. ಗಂಡನ ಮನೆ ಕಡೆಯಿಂದ ಮತ್ತು ತವ್ರ ಮನೆ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದಾರೆ ನೋಡಿ. ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ನೋಡಿರಿ ಈ ಥರ ಮಾಡಿಸಿದ್ದಾಳೆ. ತುಂಬಾ ಚೆನ್ನಾಗಿತ್ತು ಡೆಕೋರೇಷನು. ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡಿದ್ಲು, ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಆಮೇಲೆ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು, ಬಟ್ ಅದೆಲ್ಲ ವಿಡಿಯೋ ನನಗೆ ಕಳಿಸಿಲ್ಲ. ನನಗೆ ಯಾವ್ಯಾವ ಥರ ವಿಡಿಯೋನ ಕಳಿಸಿದ್ದಾರೆ ಅದನ್ನು ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾರೆ. ಬರ್ರಿ ಯಾವ ಥರ ಆಗುತ್ತಾ ಕೇಕ್ ಕಟ್ಟಿಂಗು ಅಂಥೇಳಿ ತೋರಿಸ್ತೀನಿ. ಬರ್ತ್ಡೇ ಯಾವ ಥರ ಆಯಿತು ಅಂಥೇಳಿ ನೋಡಿ. ನನಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಇವಾಗ ಇಲ್ಲಿ ಜಾಸ್ತಿ ನಾನೇನು ಮ್ಯೂಸಿಕ್ನ ಬಳಸ್ಕೊಂಡಿಲ್ಲ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳಿ. ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ಜಾನುಗೆ. ಹ್ಯಾಪಿ ಬರ್ತ್ಡೇ ಇನ್ನೊಂದು ಸತಿ ಜಾನು ಮಗಳೇ. ಇವಾಗ ನಮ್ಮ ಜಾನುಗೆ ರಿಯಲ್ ಹೆಸರು ಅಂದರೆ ವಿಶಿಷ್ಟ ಅಂತ ಹೇಳಿ ನೋಡಿ. ನಾವು ಪ್ರೀತಿಯಿಂದ ಎಲ್ಲರೂ ಜಾನು ಅಂತ ಕರಿತೀವಿ. ಇವಾಗ ಅವ್ರ ಮಮ್ಮಿ, ಅವ್ರ ತಾತ, ಅವ್ರ ಅಜ್ಜಿ, ಹಾಗೆ ಅವ್ರ ಪಪ್ಪ, ಆಮೇಲೆ ಎಲ್ಲ ಮಕ್ಕಳೆಲ್ಲರೂ ಇದ್ದಾರೆ ನೋಡ್ರಿ. ಇಲ್ಲಿ ನಮ್ಮ ಅವ್ವ ಕೂಡ ಇದ್ದಾರೆ. ಎಲ್ಲರೂ ಇವಾಗ ಬರ್ತ್ಡೇ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡ್ರಿ. ಈ ಥರ ಇದೆ ನಮ್ಮ ಜಾನುಂದು ಬರ್ತ್ಡೇ ನೋಡ್ರಿ. ಕೇಕ್ ಕೂಡ ಈ ಥರ ಮಾಡಿಸಿದ್ದಾಳೆ. ತುಂಬಾ ಚೆನ್ನಾಗಿತ್ತು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಎಲ್ಲರೂ ಹೇಳಿದರು. ಊಟಕ್ಕೆ ನಮ್ಮ ತಂಗಿ ಏನೇನು ಮಾಡಿಸಿದ್ರು ಅಂತ ಹೇಳ್ತೀನಿ, ಬಟ್ ನನಗೆ ವಿಡಿಯೋ ಏನು ಕಳಿಸಿಲ್ಲ. ಇಲ್ಲಿ ಜಿಲೇಬಿ, ಪೂರಿ, ಸಾಗು, ಆಮೇಲೆ ರೈಸ್ ಬಾತು, ಆಮೇಲೆ ಮೊಸರು ಇದು ಕಳಿಸಿದ್ರು ನೋಡಿ, ಮೊಸರು ಬಜ್ಜಿ ಅಂತ ಹೇಳ್ತೀವಿ ನೋಡಿ, ಅದೆಲ್ಲನೂ ಮಾಡಿಸಿದ್ರಂತೆ. ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಊಟ ಅಂತ ಹೇಳಿದರು ನೋಡಿರಿ. ಇದು ಎಲ್ಲ ಅವ್ರ ಫ್ಯಾಮ್ಲಿ ನೋಡಿರಿ. ನಮ್ಮ ತಂಗಿ ಗಂಡ, ಅವರ ಭಾವ, ಅವ್ರ ಮೈದ್ನ, ಅವ್ರ ಹೆಂಡ್ತಿ, ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ಇವತ್ತು ಅವ್ರ ಫ್ಯಾಮ್ಲಿ ನೋಡಿರಿ, ಪೂರ್ತಿ ಅವ್ರ ಫ್ಯಾಮ್ಲಿ, ಅವ್ರ ಹಸ್ಬೆಂಡು, ಅವ್ರ ಮಗಳು, ಈ ಥರ ಎಲ್ಲ ಫೋಟೋಶೂಟ್ನೆಲ್ಲನೂ ಮಾಡಿಕೊಂಡ್ರು. ಆಮೇಲೆ ಫೋಟೋಸ್ನೆಲ್ಲನೂ ತೊಗೊಂಡ್ರು. ಎಲ್ಲರೂ ಬಂದಿರುವಂಥವ್ರೆಲ್ಲರೂ ಬಂದು ಇಲ್ಲಿ ಗಿಫ್ಟನ್ನ ಕೊಟ್ಟು ಮಗುಗೆ ವಿಶ್ ಮಾಡಿ ಎಲ್ಲರೂ ಶುಭ ಕೋರಿದ್ರು ನೋಡಿರಿ. ಈ ಥರ ಮಾಡಿದರು ಬರ್ತ್ಡೇ ಸೆಲೆಬ್ರೇಷನ್ನ. ನಾನಿಲ್ಲಿ ಇರಲಿಲ್ಲ, ನಾನು ಮಾತ್ರ ಈ ವರ್ಷ ಯಾವ ಫಂಕ್ಷನ್ಗೂ ನಾವು ಹೋಗಲಿಲ್ಲ ನೋಡಿರಿ. ಕಾರಣಾಂತರಗಳಿಂದ ನಾನು ಈ ವರ್ಷ ಎಲ್ಲ ಫಂಕ್ಷನ್ಗಳನ್ನೂ ಮಿಸ್ ಮಾಡಿಕೊಂಡೆ. ಯಾವುದು ಇದಕ್ಕೂ ನಾನು ಹೋಗೋಕ್ಕಾಗಲಿಲ್ಲ. ಪರವಾಗಿಲ್ಲ, ಮತ್ತು ಮುಂದಿನ ವರ್ಷ ನೋಡೋಣ, ಬೇರೆ ಫಂಕ್ಷನ್ಗಳಿದ್ದರೆ ಹೋಗೋಣ. ಇವಾಗ ನೋಡಿರಿ, ನಮ್ಮ ಅಣ್ಣ ಹೆಂಡ್ತಿ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಫೋಟೋನ ತೊಗೊಳ್ತಾ ಇದ್ದಾರೆ, ಮಗುಗೆ ಶುಭ ಕೋರ್ತಾ ಇದ್ದಾರೆ ನೋಡಿರಿ. ಈ ಥರ ಇತ್ತು ನಮ್ಮ ಜಾನುಂದು ಬರ್ತ್ಡೇ ಸೆಲೆಬ್ರೇಷನ್ನು. ಇದು ನಮ್ಮ ಅಕ್ಕ ನೋಡಿರಿ. ಹಾಗೆ ನಮ್ಮ ಅಕ್ಕನೂ ಗಿಫ್ಟ್ ಏನೋ ಕೊಟ್ಟಿದ್ದಾಳೆ. ಹಾಗೆ ಇಲ್ಲಿ ನಮ್ಮ ಅಣ್ಣ ಹೆಂಡ್ತಿ ಅವರು ಕೂಡ ಬಂದಿದ್ದಾರೆ ನೋಡಿರಿ. ಇವ್ರು ನಮ್ಮ ದೊಡ್ಡಣ್ಣ, ದೊಡ್ಡ ವೈನಿ ಇವ್ರು ಕೂಡ ಬಂದಿದ್ದಾರೆ ನೋಡಿರಿ. ಇವ್ರೇನು ಕಾಣಿಸ್ತಾ ಇದ್ದಾರೆ ನೋಡಿ, ಇವರು ನಮ್ಮ ತಂಗಿ ಮೈದ್ನ ಹೆಂಡ್ತಿ, ಅವ್ರ ಮಗು ನೋಡಿ. ಅವ್ರು ಬಂದು ಇಲ್ಲಿ ಕಿವಿ ಓಲೆ ಏನೋ ಗಿಫ್ಟ್ ಕೊಟ್ಟರು, ಆಮೇಲೆ ಒಂದು ಫೋಟೋ ಫ್ರೇಮ್ ಏನೋ ಗಿಫ್ಟ್ ಕೊಟ್ಟರು. ಇವರು ಅವ್ರ ಮೈದನ ಹೆಂಡ್ತಿ ನೋಡಿರಿ. ಹಾಗೆ ಇಲ್ಲಿ ಇವರು ನಮ್ಮ ಅಕ್ಕ ನಮ್ಮ ಮಾಮ ಮತ್ತು ನಮ್ಮ ಪ್ರೀತಿ ನೋಡಿರಿ. ಇವಾಗ ಎಲ್ಲರೂ ಕೂತಿದ್ದಾರೆ ನೋಡಿರಿ ಇಲ್ಲಿ.
ಇದು ನೋಡ್ರಿ ಬೆಳಿಗ್ಗೆ ನೈಟೆಲ್ಲ ತುಂಬಾ ಟಯರ್ಡ್ ಆಗಿಬಿಡ್ತು, ಮಳೆ ಕೂಡ ಬಂತು, ಹಂಗಾಗಿ ಅವರು ಏನೂ ಮಾಡಲಿಲ್ಲಂತೆ. ಇವಾಗ ಬೆಳಿಗ್ಗೆ ಟೈಮಲ್ಲಿ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲೆಲ್ಲನೂ ಓಪನ್ ಮಾಡಿ ನೋಡ್ತಾಯಿದ್ರು. ಇದು ನೋಡಿ, ಇದು ಟೆಡ್ಡಿ ಬೇರ್ ಕೊಟ್ಟಿದ್ದಾರೆ 3, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ ಅಂತ ಹೇಳ್ತಾಯಿದ್ರು. ಒಬ್ಬರು ಗಿಫ್ಟು ಟೆಡ್ಡಿ ಬೇರ್ ಕೊಟ್ಟಿದ್ದಾರೆ. ಹಾಗೆ ಬಂದಿರುವಂಥ ಗಿಫ್ಟ್ನೆಲ್ಲನೂ ಓಪನ್ ಮಾಡ್ತಾಯಿದ್ರು. ಇದು ನಮ್ಮ ತಂಗಿ ಟೀಚರ್ ಇದ್ದಾರೆ, ಅವರು ಸ್ಕೂಲಲ್ಲಿ ಇನ್ನೊಬ್ಬರು ಟೀಚರು ಈ ಒಂದು ಗಿಫ್ಟನ್ನು ಕೊಟ್ಟಿದ್ದು. ಇದು ಓಪನ್ ಮಾಡಿದ ತಕ್ಷಣ ನಮ್ಮ ತಂಗಿ ಹೇಳ್ತಾಯಿದ್ರು, ನಮ್ಮ ಟೀಚರ್ ಭಾರಿ ಹುಷಾರಿದ್ದಾರೆ ನೋಡು, ಎಷ್ಟು ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಜಾನು ಸ್ಕೂಲ್ಗೆ ಹೋಗ್ತಾಳಲ್ಲ, ಬಾಕ್ಸ್ ತೊಗೊಂಡು ಹೋಗಲಿ ಅಂತೇಳಿ ಟಿಫಿನ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಅಂತೇಳಿ ಹೇಳ್ತಾಯಿದ್ಲು. ಆಮೇಲೆ ಇವಾಗ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಎಲ್ಲನೂ ಓಪನ್ ಮಾಡಿ ನೋಡೋಷ್ಟರಲ್ಲಿ ತುಂಬ ಲಾಂಗ್ ಆಗುತ್ತಂತೇಳಿ ಆಲ್ರೆಡಿ ಓಪನ್ ಮಾಡಿರೋದನ್ನೆಲ್ಲ ಒಂದು ಕಡೆ ಇಟ್ಟು ತೋರಿಸ್ತಾ ಇದ್ದೀವಿ. ಇದೆರಡು ಫೋಟೋ ಫ್ರೇಮ್ ಬಂದಿದೆ, ಹಾಗೆ ಡ್ರೆಸ್ ಕೂಡ ಬಂದಿದ್ದೇವೆ. ಸುಮಾರು ಒಂದು 5-6 ಜೊತೆ ಡ್ರೆಸ್ ಬಂದಿದೆ ಅಂತ ಅನಿಸುತ್ತೆ. ಯಾರ್ಯಾರು ಕೊಟ್ಟಿದ್ದು ಅಂತ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ಎಲ್ಲನೂ ಡ್ರೆಸ್ನ ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಡ್ರೆಸ್ಗಳು ತುಂಬಾ ಚೆನ್ನಾಗಿದ್ವು. ಒಂದು 5-6 ಜೊತೆ ಡ್ರೆಸ್ಗಳು ಬಂದಿದ್ವು. ಹಾಗೆ ಗಿಫ್ಟು ಫೋಟೋ ಫ್ರೇಮು ಮತ್ತು ಒಂದು ಲಂಚ್ ಬಾಕ್ಸು, ಹಾಗೆ ಮಗುಗೆ ಸ್ಕೂಲ್ಗೆ ಯೂಸ್ ಆಗಲಿ ಅಂತೇಳಿ ಯಾರೋ ಒಂದು ಕಲರ್ ಪೆನ್ಸಿಲ್ ಏನೋ ಕೊಟ್ಟಿದ್ದರು. ಹಾಗೆ ಇದು ನೋಡಿ, ಇದು ನಮ್ಮ ತಂಗಿ ಮೈದನ ಆವಾಗಲೇ ಹೇಳಿದೆ ನೋಡಿ, ಅವ್ರು ಕೊಟ್ಟಿರೋದು. ಹಾಗೆ ಇವತ್ತು ನಮ್ಮ ಅವ್ವ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಅಂತ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ. ಇದು ನಮ್ಮ ಅವ್ವ ಕೊಟ್ಟಿರುವಂಥ ಗಿಫ್ಟು. ಇದು ಬಂದು ಬೆಳ್ಳಿದು ಒಂದು ಗ್ಲಾಸ್ ನೋಡಿ. ಇದು ಬಂದು ಸುಮಾರು 100 ಗ್ರಾಮ್ ಏನೋ ಇದೆ, 10 ತೊಲಿ ಅಂತ ಹೇಳ್ತೀವಿ ನೋಡಿ, ಆ ಥರ ಇದೆ. ಇದು ಮೊಮ್ಮಗಳು ಹಾಲು ಕುಡಿಲಿ ಇದರಲ್ಲಿ ಅಂತ ಹೇಳಿ ಬೆಳ್ಳಿದು ಒಂದು ಗ್ಲಾಸ್ ಕೊಟ್ಟಿದ್ದಾಳೆ ನಮ್ಮವ್ವ. ಇದು ಬಂದು ನಮ್ಮ ತಂಗಿ ಮೈದನ ಕೊಟ್ಟಿರೋದು. ಇದು ಗೋಲ್ಡ್ ರಿಂಗ್ ನೋಡಿ, ಇಯರ್ ರಿಂಗ್ಸು. ಇಲ್ಲಿ ಕೂತಿದ್ದಾರೆ ನೋಡಿ, ಇವರೇ ಕೊಟ್ಟಿರೋದು. ಇವರು ಬೆಂಗಳೂರಿಂದ ಬರ್ತ್ಡೇಗೋಸ್ಕರ ಅಂತಲೇ ಊರಿಗೆ ಹೋಗಿರೋದು ತಾಳಿಕೋಟಿಗೆ. ಇವಾಗ ನೋಡ್ರಿ, ಇಲ್ಲಿ ಗೋಲ್ಡ್ ಇಯರ್ ರಿಂಗ್ಸು ಹಾಗೆ ಒಂದು ಫೋಟೋ ಫ್ರೇಮು ಅವ್ರ ಮೈದನ ಕೊಟ್ಟಿರೋದು. ಹಾಗೆ ಇದು ಅವರ ಅಜ್ಜಿ ಏನೋ ದುಡ್ಡು ಕೊಡ್ತಾ ಇದ್ಲು. ಆಮೇಲೆ ಇಲ್ಲಿ ಇನ್ನೊಬ್ಬರು ಅವ್ರ ಭಾವ ಕೊಟ್ಟಿರುವಂಥ ಇದು ಡ್ರೆಸ್ಸು, ಆಮೇಲೆ ಮಗುಗೆ ಆಕ್ಸೆಸರೀಸು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಹಾಗೆ ಅವ್ರ ಭಾವ ಕೊಟ್ಟಿರುವಂಥ ಇಯರಿಂಗ್ಸ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ತಂಗಿ ಹಸ್ಬೆಂಡ್ ಇದ್ದಾರೆ ನೋಡಿ, ಅವ್ರ ಅಣ್ಣ ಕೊಟ್ಟಿರುವಂಥ ಓಲೆ ಇದು. ಇವರು ಬೆಂಗಳೂರಲ್ಲಿರ್ತಾರೆ, ಬರ್ತ್ಡೇಗೋಸ್ಕರ ಅಂತಲೇ ಊರಿಗೆ ಹೋಗಿದ್ದರು ಇವರು. ಆಮೇಲೆ ಅದರ ಜೊತೆಗೆ ನೇಲ್ ಪಾಲಿಶು, ಕ್ಲಿಪ್ಪು, ಬಳೆ ಎಲ್ಲನೂ, ಡ್ರೆಸ್ಸು ಎಲ್ಲನೂ ಕೊಟ್ಟಿದ್ದರು ಅವರು. ಹಾಗೆ ಈ ಡ್ರೆಸ್ ನೋಡಿ, ಅವ್ರು ತೊಗೊಂಬಂದಿರುವಂಥ ಡ್ರೆಸ್ ಇದು. ಇವಾಗ ಎಲ್ಲನೂ ಓಪನ್ ಮಾಡಿ ಒಂದು ಕಡೆ ಇಡ್ತಾ ಇದ್ದಾರೆ. ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ಬಂತು ಅಂತ. ಇಲ್ಲಿ ನೋಡ್ರಿ, ಇವಾಗ ನಮ್ಮ ತಂಗಿ ಮಗಳು ಕೂತ್ಕೊಂಡಿದ್ದಾಳೆ ನೋಡಿ. 2 ಸೈಕಲ್ ಬಂದಿದೆ, 2 ಜೊತೆ ಓಲೆ ಬಂದಿದೆ, ಸುಮಾರು ಒಂದು 5-6 ಜೊತೆ ಡ್ರೆಸ್ ಬಂದಿದೆ, ಹಾಗೆ ಒಂದು ಸ್ವಲ್ಪ ಗಿಫ್ಟ್ ಐಟಮ್ಸ್ ಬಂದಿದೆ, 2 ಫೋಟೋ ಫ್ರೇಮ್ ಬಂದಿದೆ, ಹಾಗೆ ನಮ್ಮವ್ವ ಕೊಟ್ಟಿರುವಂಥ ಬೆಳ್ಳಿ ಲೋಟ. ಸೊ ಒಂದು 8-10 ಸಾವಿರ ರೂಪಾಯಿ ಕ್ಯಾಶ್ ಬಂದಿದೆ. ಹಾಗೆ 2 ಸೈಕಲ್ ಅಂತ ಹೇಳಿದೆ ನೋಡಿ. ಈ ಒಂದು ಬ್ಲೂ ಕಲರ್ ಸೈಕಲ್ಲು ಇದು ನಮ್ಮ ಅಣ್ಣ ತಂದಿರೋದು. ಇನ್ನೊಂದು ಈ ಕಡೆ ಪಿಂಕ್ ಕಲರ್ ಸೈಕಲ್ ಇದೆ ನೋಡಿ, ಇದು ನಮ್ಮ ತಂಗಿ ಗಂಡ ಕೆಲಸ ಮಾಡ್ತಾರೆ ನೋಡಿ, ಅಲ್ಲಿ ಅವ್ರ ಫ್ರೆಂಡು ಏನೋ ತೊಗೊಂಬಂದು ಕೊಟ್ಟಿರುವಂಥದ್ದಂತ ನೋಡಿ. ಇಷ್ಟೆಲ್ಲ ಗಿಫ್ಟ್ ಬಂದಿದೆ ನೋಡಿರಿ. ಈ ಥರ ಇತ್ತು ನಮ್ಮ ಜಾನು ಬರ್ತ್ಡೇ ಸೆಲೆಬ್ರೇಷನು. ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.